ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತೊಂದು ಮಂಚೂರಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಸೊ ಕಡಿಮೆ ಎಣ್ಣೆ ಬಳಸಿ ಮಂಚೂರಿ ಮಾಡ್ಬೋದು. ಎಣ್ಣೆಲಿ ಡೀಪ್ ಫ್ರೈ ಮಾಡೋಂಗೇ ಇಲ್ಲ. ಕಡಿಮೆ ಎಣ್ಣೆ ತಿನ್ನೋರು ಸೊ ಈ ರೀತಿಯೂ ಕೂಡ ಮಂಚೂರಿ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತದೆ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ. ಸೊ ಈ ರೀತಿ ಕೂಡ ನಾವು ಮಂಚೂರಿ ಮನೇಲಿ ಮಾಡ್ಕೋಬೋದು. ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಇದು ಎಲೆಕೋಸು ಸಣ್ಣ ದಪ್ಪ ತುರಿ ತುರ್ಕೊಂಡಿದೆ. ಚಾಪರಲ್ಲಾದರೂ ಚಾಪ್ ಮಾಡ್ಕೋಬೋದು. ಎಲೆಕೋಸು ಬೇಡ ಅಂದವರು ಹೂಕೋಸಲ್ಲಿ ಕೂಡ ಈ ರೀತಿ ಸಣ್ಣಕ್ಕೆ ತುರ್ಕೊಂಡು ಅಥವಾ ಚಾಪರಲ್ಲೋ ಸಣ್ಣಕ್ಕೆ ಮಾಡ್ಕೋಬೋದು. ಸಣ್ಣಗೆ ಹೆಚ್ಕೊಂಡಿರೋಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಉದ್ದಕ್ಕೆ ಹೆಚ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಸಣ್ಣಗೆ ಹೆಚ್ಕೊಂಡಿರೋಂಥ ಕ್ಯಾಪ್ಸಿಕಮು, ಕುಕ್ಕಿಂಗ್ ಆಯಿಲ್, ಸೋಯಾ ಸಾಸ್, ಟೊಮೊಟೊ ಸಾಸು, ಇದು ಚಿಲ್ಲಿ ಸಾಸು, ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 8ರಿಂದ 10 ನೀರಲ್ಲಿ ನೆನೆಸ್ಕೊಂಡು, ಮತ್ತು 2 ಟೊಮೊಟೊ ಹಾಗೂ 4-5 ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿರೋಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ. ಸೊ ಇದು ಬೆಳ್ಳುಳ್ಳಿದು ಬೆಳೆದಿರೋಂಥ ಹಸಿರು ಹುಲ್ಲು, ಬೆಳ್ಳುಳ್ಳಿ ರಿಂಗ್ ಅಂತ ಕೂಡ ಕರೀತಾರೆ. ಕೊತ್ತಂಬರಿ ಸೊಪ್ಪು, ಆನಿಯನ್ ರಿಂಗ್ಸು ನೋಡಿ, ಇದು ಮನೇಲೇ ಬೆಳ್ಕೊಂಡಿರೋಂಥದ್ದು. ಮೈದಾ, ಕಾರ್ನ್ಫ್ಲೋರ್, ಇದಕ್ಕೆ ಬೇಕಾಗಿರುವ ಸಾಮಗ್ರಿ. ಈಗ ಒಂದು ಬೌಲ್ಗೆ ತುರ್ಕೊಂಡಿರೋಂಥ ಎಲೆಕೋಸು ಹಾಕ್ಕೊಳ್ಳೋಣ. ಈಗ ಶುಂಠಿ ಹಾಕ್ಕೊಳ್ಳೋಣ. ಇದರಲ್ಲಿ ಅರ್ಧ ಶುಂಠಿ ಇದಕ್ಕೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳೋಣ, ಮತ್ತು ಹಸಿಮೆಣ್ಸಿನ್ಕಾಯಿ. ಈಗ ಬೆಳ್ಳುಳ್ಳಿದು ಹಸಿರುಳ್ಳು, ಸ್ಪ್ರಿಂಗ್ ಆನಿಯನ್ನು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಉಳಿಸ್ಕೊಳ್ಳೋಣ. 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೊಟೊ ಕೆಚಪ್ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಸೋಯಾ ಸಾಸ್ ಸ್ವಲ್ಪ ಹಾಕ್ಕೊಳ್ಳೋಣ, 1-2 ಟೇಬಲ್ ಸ್ಪೂನು. ಮನೇಲೇ ರುಬ್ಕೊಂಡಿರೋಂಥ ಚಿಲ್ಲಿ ಸಾಸು, ಈಗ ಬೈಂಡಿಂಗ್ಗೆ ಮೈದಾ ಸೇರಿಸ್ಕೊಳ್ಳೋಣ ಸ್ವಲ್ಪ, ಆಮೇಲೆ ನೋಡ್ಕೊಂಡು ಸೇರಿಸ್ಕೋಬೋದು. ಕಾರ್ನ್ಫ್ಲೋರು, ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀರೇ ಹಾಕ್ತೀರಾ, ಉಪ್ಪಿಗೆ ನೀರು ಬಿಟ್ಕೊಂಡಿದ್ದು ನೋಡಿ, ಅದಕ್ಕೆ ಕಲ್ಸ್ಕೊಂಡು ಇಟ್ಕೊಂಡಿದ್ದೆ. ಈಗ ಇಡ್ಲಿ ಮೇಕರ್ ತೊಗೊಂಡಿದ್ದೆ. ಮಾಮೂಲಿ ತಟ್ಟೆಲಿ ಕೂಡ ನೀವು ಎಣ್ಣೆ ಸವರ್ಕೊಂಡು ಸ್ಟೀಮಲ್ಲಿ ಬಾಯ್ಲ್ ಮಾಡ್ಕೋಬೋದು. ನಾವು ಇಡ್ಲಿ ಕುಕ್ಕರ್ ತೊಗೊಂಡಿದ್ದೆ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಈಗ ಎಣ್ಣೆ ಹಾಕಿದೆ, ಕೈಯಲ್ಲಿ ಎಲ್ಲ ಕಡೆ ಸವರ್ಕೊಳ್ಳೋಣ. ನೋಡಿ, ಹಿಟ್ಟು ಕಲಸಿದೆಯಲ್ಲ, ಇದನ್ನು ಇದಕ್ಕೆ ಇಟ್ಕೊಳ್ಳೋಣ. ನೀವು ತಟ್ಟೆಲಿ ಕೂಡ ಮಾಡ್ಕೋಬೋದು. ಕುಕ್ಕರಲ್ಲಾದರೆ ಬೇಗ ಆಗುತ್ತೆ, ಇಡ್ಲಿ ಸ್ಟೀಮಲ್ಲಿ ಅಂತ ಮಾಡ್ತಿದ್ದೀವಿ. ನಿಮ್ಗೆ ಹೆಂಗೆ ಅನ್ಕೊಳ್ಳೋಣ ಹಂಗೆ ನೀವು ಸ್ಟೀಮ್ ಮಾಡ್ಕೋಬೋದು. ಮೊದಲು ನೋಡಿ, ಎಲ್ಲ ಇಡ್ಲಿ ಮೇಕರ್ಗೂ ಹಾಕ್ಕೊಂಡಿದ್ದೆ. ಈಗ ಸ್ಟೀಮ್ ಮಾಡೋಕ್ಕೆ ಕುಕ್ಕರಲ್ಲಿ ಇಡೋಣ. ನೀರು ಬಾಯ್ಲ್ ಆಗ್ತಿದೆ. ಸೊ ಎಕ್ಸ್ಟ್ರಾ ಉಳಿದಿದ್ದು ಕೂಡ ಇದ್ರ ಮೇಲೆ ಹೀಗೆ ಇಡೋಣ. ಈಗ ಕುಕ್ಕರ್ ಮುಚ್ಚೋಣ. ನೋಡಿ, ಒಂದು 15ರಿಂದ 20 ನಿಮಿಷ ಕುಕ್ಕರಲ್ಲಿ ಸ್ಟೀಮ್ ಆಗಲಿ. ನೋಡಿ, 25 ನಿಮಿಷ ಆಗಿದೆ, ಏರೆಲ್ಲ ಹೋಗಿದೆ. ಈಗ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿದೆ. ನೋಡಿ, ಈಗ ರಿಮೂವ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ತಣ್ಣಗಾಗಲಿ. ಈಗ ಸ್ಪೂನಲ್ಲಿ ಇವನ್ನೆಲ್ಲ ತಕ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೆ. ಈಗ ಇದನ್ನು ಪೀಸಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ.
ಮೃದುವಾಗಿ. ಇದನ್ನು ನಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಅಡ್ಡ ಆಯಿತು. ಈಗ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸಸ್ಸು. ಈಗ ಎಲ್ಲನೂ ಅದೇ ರೀತಿ ಕಟ್ ಮಾಡಿ ಇಟ್ಕೊಳ್ಳೋಣ. ಎಲ್ಲನೂ ಪೀಸಸ್ ಥರ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ದಿದೆ. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಶುಂಠಿ ಬೆಳ್ಳುಳ್ಳಿ. ಈಗ ಬ್ಯಾಡಿಗೆ ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡೋಣ ಒಂದ್ಸಲ. ಈಗ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಳೋಣ. ಇದನ್ನು ಕೂಡ ಒಂದ್ಸಲ ಕೈ ಹಾಕ್ಕೊಳ್ಳೋಣ. ತುಂಬ ಬಾಯ್ಲ್ ಆಗೋದರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೂ ಸಾಕು. ಈಗ ಒಲೆನ ಸ್ಲಿಮ್ ಮಾಡ್ಕೊಳ್ಳೋಣ. ಈಗ ಟೊಮೊಟೊ ಸಾಸ್ ಹಾಕ್ಕೊಳ್ಳೋಣ. ಈಗ ಸೋಯಾ ಸಾಸ್ ಹಾಕ್ಕೊಳ್ಳೋಣ. ನಾವು ಮನೆಯಲ್ಲೇ ರುಬ್ಕೊಂಡಿರೋಂಥದ್ದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಬ್ಯಾಡಿಗೆ ಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಅಚ್ಚ ಖಾರ ಪುಡಿ ಹಾಕ್ಕೊಳ್ಳೋಣ. ಪೆಪ್ಪರ್ ಬೇಕಾದ್ರೂ ಹಾಕ್ಕೋಬೋದು ಖಾರ ಪುಡಿ ಬದಲಾಗಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು ಒಗ್ಗರಣೆ. ಇದಕ್ಕೆ ಏನು ಬೇಕೋ ಅಷ್ಟು. ಈಗ ಇವೆಲ್ಲ ಮಿಕ್ಸ್ ಮಾಡೋಣ. ಈಗ ಕಾರ್ನ್ಫ್ಲೋರ್ ಇದೆ, ಅದಕ್ಕೆ 2 ಟೇಬಲ್ ಸ್ಪೂನ್ ಇದೆ. ನೀರು ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ಗಂಟಿದ್ದಂಗೆ ಕಲಿಸ್ಕೊಂಡು ಈಗ ಇದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಸ್ಲಿಮ್ಮಲ್ಲಿ ಇರಲಿ, ಇಲ್ಲಾಂದರೆ ಸೀದೋಗುತ್ತೆ. ಈಗ ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ ಸೇರಿಸ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಈಗ ನಾವು ಬಾಯ್ಲ್ ಮಾಡ್ಕೊಂಡಿರೋಂಥನ್ನ ಸೇರಿಸ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕಲಸಾಗಿದೆ. ಒಂದು 2ರಿಂದ 3 ನಿಮಿಷ ಬಾಯ್ಲ್ ಆಗಲಿ. ಕೈ ಆಡಿಸ್ತಾನೆ ಇರಬೇಕು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಗೋಬಿ ಮಂಚೂರಿ ಥರನೇ ನ್ಯಾಚುರಲ್ ಕಲರು. ಯಾವುದೇ ರೀತಿಯ ಫುಡ್ ಕಲರ್ ಇದರಲ್ಲಿ ಆ್ಯಡ್ ಮಾಡಿಲ್ಲ. ಸೊ ಈಗ ಗೋಬಿ ಮಂಚೂರಿ ರೆಡಿಯಾಗಿದೆ. ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಹೇಗಿದೆ ಗೋಬಿ ಮಂಚೂರಿ. ನೀವು ಕೂಡ ಮನೇಲಿ ಮಾಡ್ಕೊಬೋದು. ಎಣ್ಣೆಯಲ್ಲಿ ಫ್ರೈ ಮಾಡಿದೆ, ಡೀಪ್ ಫ್ರೈ ಮಾಡಿದೆ, ಶಾಲೋ ಫ್ರೈಯಲ್ಲಿ ಕಡಿಮೆ ಎಣ್ಣೆ ಬಳಸಿ ನೀವು ಎಲೆಕೋಸು ಬದಲಾಗಿ ಹೂಕೋಸು ಕೂಡ ಬಳಸ್ಕೊಬೋದು. ಯಾವುದೇ ರೀತಿಯ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ. ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ, ಎಸ್ಪೆಷಲಿ ಮಕ್ಳಿಗೂ ಕೂಡ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸೊ ಹೇಗಿದೆ ಟೇಸ್ಟ್ ಅಂತ ನೋಡಿ ಹೇಳ್ತೀನಿ. ನೋಡಿ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಟೊಮಾಟೊ ಸಾಸ್ ಜೊತೆ ತುಂಬ ಚೆನ್ನಾಗಿದೆ. ತಿಂತಾಯಿದ್ರೆ ತಿನ್ನಬೇಕು ಅನಿಸುತ್ತೆ. ಎಷ್ಟು ರುಚಿಯಾಗಿದೆ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಿದ್ವಿ. ನಮ್ಮ ಚಾನಲ್ಗೆ ಏನಾದ್ರು ಹೊಸಬ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳಕನ್ನು
ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.